ರಾಶಿ ಮಕರ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 2025ರ ವಾರ್ಷಿಕ ಫಲಾಫಲ ನೋಡುವಾಗ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಈ ರಾಶಿಯವರಿಗೆ ಗುರು 5ರಿಂದ 6ಕ್ಕೆ, ಶನಿ 2ರಿಂದ 3ಕ್ಕೆ, ರಾಹು 3ರಿಂದ 2ಕ್ಕೆ, ಕೇತು 9ರಿಂದ 18ಕ್ಕೆ ಸಂಚಾರ ಮಾಡ್ತಾರೆ. ಓವರಾಲ್ ಇದೆಲ್ಲ ನೋಡಿದ್ರೆ ಆರ್ಥಿಕವಾಗಿ ನಾನಾ ವಿಧದ ಅವಕಾಶಗಳು ಬರ್ತಕ್ಕಂಥದ್ದು. ಹಾಗೆ ಚರ್ಚೆಗಳು, ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ಏನೋ ಹಿಂಗಾಗಿದೆ, ಇದು ನಿಮ್ಮಿಂದ ಆಗಿದೆಯಾ, ಇದೆಲ್ಲ ಕೆಲಸಕ್ಕೆ ಬಾರ್ದು ಕೇಳಿದಾಗ ಅದಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಭೂ ವ್ಯಾಪಾರದಿಂದ ಲಾಭ ಆಗುತ್ತೆ, ಭೂಮಿಯಿಂದ ಒಳ್ಳೆಯದಾಗುತ್ತೆ, ಬಂಧುಗಳ ಜೊತೆ ಒಳ್ಳೆಯ ಬಾಂಧವ್ಯ ಇರುತ್ತೆ, ಮಕ್ಕಳ ಜೊತೆ ಚೆನ್ನಾಗಿರುತ್ತೆ, ಕುಟುಂಬದ ಜೊತೆ ಒಂದು ವಿದೇಶ ಪ್ರಯಾಣ ಯೋಗ ಇರತಕ್ಕಂಥ ಒಂದು ಸಾಧ್ಯತೆಯ ವರ್ಷ ಕೂಡ ಮಕರ ರಾಶಿಯವರಿಗಾಗಿರುತ್ತೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬೇಕಾದವರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ನಿರ್ಧಾರಗಳಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ವಾಹನದಲ್ಲಿ ಚೆನ್ನಾಗಿರುತ್ತೆ. ಮಹಿಳೆಯರು ಚೆನ್ನಾಗಿರ್ತಾರೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಹಾಗೆ ಕಬ್ಬು ಬೆಳೆಗಾರರಿಗೆ ಒಳ್ಳೆಯದಾಗುತ್ತೆ. ಯೋಗ ಪ್ರಾಣಾಯಾಮದಿಂದ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ, ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಳಿ. ಹಾಗೆ ವೆಂಕಟೇಶ್ವರನ ಸ್ತೋತ್ರ ಹೇಳ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ಆದಾಯ 8 ಇರುತ್ತೆ. ಇನ್ನು ಖರ್ಚಿಗೆ ಬಂದಾಗ ಇವರಿಗೆ 9 ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ. ವಾರ್ಷಿಕವಾಗಿ ತುಂಬಾ ಫಲ ಸಿಗ್ತಕ್ಕಂಥ ವರ್ಷ ಸಹ ಮಕರ ರಾಶಿಯವರಿಗಾಗಿರುತ್ತೆ.